ಕ್ಯಾನ್ಸರ್ ರೋಗ ಇವತ್ತು ವಿಶ್ವವನ್ನೇ ಒಂದು ಕಡೆ ಆವರಿಸ್ಕೊಳ್ತಾ ಇದೆ. ಭಾರತಕ್ಕೇನು ಹೊಸದಲ್ಲ ಇದು. ಭಾರತದಲ್ಲಿಯೂ ಕೂಡ ದಿನೇ ದಿನೇ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆಸ್ಪತ್ರೆಗಳ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇವರಿಗೆ ಕಿಮೋಥೆರಪಿ ಇನ್ನೊಂದು ಮತ್ತೊಂದು ಲಕ್ಷಾಂತರ ರೂಪಾಯಿ ವ್ಯವಹಾರ ಒಂದು ಕಡೆ. ಮನೆಯಲ್ಲೊಬ್ಬರಿಗೆ ಕ್ಯಾನ್ಸರ್ ಬಂದುಬಿಟ್ರೆ ಅದನ್ನು ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಅವರ ಆರೈಕೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣ, ಆಸ್ಪತ್ರೆ ತಿರುಗಾಟಗಳು ಒಂದೊಂದಲ್ಲ ಅವರ ಸಮಸ್ಯೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯಲ್ಲಿಯೂ ಕೂಡ ಒಂದಿಡೀ ಕುಟುಂಬವನ್ನು ಕುಗ್ಗಿಸಿ ಬಿಸಾಕ್ಬಿಡುತ್ತೆ ಕ್ಯಾನ್ಸರ್. ಅಂಥ ಮಾರಕ ಕಾಯಿಲೆ ಇದು. 5 ವರ್ಷ ಬದುಕ್ತಾರೋ, 2 ವರ್ಷ ಬದುಕ್ತಾರೋ, 3 ವರ್ಷ ಬದುಕ್ತಾರೋ, ಕೀಮೋಥೆರಪಿ ಮಾಡಿಸ್ತಾ ಇರಬೇಕು, ಕೂದಲು ಉದುರು ಹೋಗ್ತಾ ಇರುತ್ತೆ, ಕೃಷಿವಾಗ್ತಾ ಇರ್ತಾರೆ, ಬದುಕುವ ಭರವಸೆಗಳಿರಲ್ಲ. ಎಲ್ಲೋ 100ಕ್ಕೆ ಒಬ್ಬರೋ ಇಬ್ಬರೋ 3 ಜನನೋ ಬದುಕುವಂಥ ಚಾನ್ಸಸ್ ಇರಬಹುದು. ಫಾರಿನ್ಗೆ ಹೋದಾಗ ಅಂಥಲ್ಲಿ ಸ್ವಲ್ಪ ಅದರ ಮಟ್ಟ ಜಾಸ್ತಿ ಇರುತ್ತೆ. ಇಂಥದ್ರಲ್ಲಿ ರಷ್ಯಾದಲ್ಲಿ ಏನಾಗಿದೆ, ಕ್ಯಾನ್ಸರ್ ರೋಗ ಬರದಂತೆ ತಡೆಯುವಂಥ ಲಸಿಕೆ ನಾವು ಅಭಿವೃದ್ಧಿ ಮಾಡಿದ್ದೀವಿ ಅಂಥೇಳಿ ರಷ್ಯಾ ಹೇಳ್ಕೊಳ್ತಾ ಇದೆ. ವ್ಯಾಕ್ಸಿನ್ ಇದು, ರೋಗನೇ ಬರದಂತೆ ತಡೆಯುವಂಥ ವ್ಯಾಕ್ಸಿನ್ ಅಂಥೇಳಿ ಅದನ್ನು ಅಭಿವೃದ್ಧಿಪಡಿಸಿದ ಬೆನ್ನಲ್ಲೇ ಭಾರತದಲ್ಲಿ ಒಂದು ಆಶಾಭಾವನೆ ಮೊಳಕೆ ಹೊಡಿತಾ ಇದೆ. ಜಗತ್ತಿನಾದ್ಯಂತ ಭಾರಿ ಕುತೂಹಲ ಹುಟ್ಟಿಸ್ತಾ ಇದೆ ರಷ್ಯಾದ ಈ ಲಸಿಕೆ ವಿಚಾರ. ಕ್ಯಾನ್ಸರ್ ರೋಗ ತಡೆಗಟ್ಟೋದಕ್ಕೆ ಫ್ರೀ ಲಸಿಕೆ ಕೊಡಬೇಕು ಅಂತೇಳಿ ರಷ್ಯಾ ಒಂದು ಕಡೆ ತೀರ್ಮಾನವನ್ನು ಮಾಡಿದೆ. ಕ್ಯಾನ್ಸರ್ಗೆ mRNA ಲಸಿಕೆಯನ್ನು ಅಭಿವೃದ್ಧಿಪಡಿಸಿದ್ದೀನಿ ಅಂತ ಹೇಳಿ ರಷ್ಯಾದ ವಿಜ್ಞಾನಿಗಳು ಹೇಳ್ಕೊಳ್ತಾ ಇದ್ದಾರೆ. ಭಾರತದ ಮಾರುಕಟ್ಟೆಗೂ ಈ ವ್ಯಾಕ್ಸಿನ್ ಕಾಲಿಡಬಹುದು. ರಷ್ಯಾ ಜೊತೆಗೆ ಉತ್ತಮ ದ್ವಿಪಕ್ಷೀಯ ಸಂಬಂಧವನ್ನು ಭಾರತ ಹೊಂದಿದೆ. ಲಸಿಕೆ ಪರಿಣಾಮವನ್ನು ಗಮನಿಸಿಕೊಂಡು ಭಾರತ ಕೂಡ ಒಂದು ತೀರ್ಮಾನಕ್ಕೆ ಬರುವಂತಹ ಚಾನ್ಸಸ್ ಇದೆ. ಮಾರಕ ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಜಗತ್ತಿನಲ್ಲಿ ಅತಿ ದೊಡ್ಡ ಮುನ್ನಡೆ ಅಂತ ಹೇಳಬಹುದು ಇದನ್ನು.